ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನಂತರ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್, ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಷನ್ ಹೇಗೆ ನಡೀತಾ ಇದೆ ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಎಕ್ಸಾಮ್ ಟೈಮಲ್ಲಿ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಬಗ್ಗೆ ಕೂಡ ಗಮನವನ್ನು ಕೊಡಿ. ಕೇವಲ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಅಷ್ಟೇ ಅಲ್ಲ, ಮುಂದೆ ಸೆಕೆಂಡ್ ಟೆಸ್ಟ್ ಡಿಸೆಂಬರ್ ಅಲ್ಲಿ ಆಗುತ್ತೆ, ಹಾಗೆ ಪ್ರಿಪರೇಟರಿ ಎಕ್ಸಾಮ್ ಜನವರಿಯಲ್ಲಿ ಆಗುತ್ತೆ, ನಂತರ ಮಾರ್ಚ್ ಅಲ್ಲಿ ಫೈನಲ್ ಎಕ್ಸಾಮ್ ಆಗುತ್ತೆ. ಸೊ ಯಾವುದೇ ಎಕ್ಸಾಮ್ ಆಗಿರಲಿ, ಎಕ್ಸಾಮ್ ಟೈಮಲ್ಲಿ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹೆಲ್ದಿ ಆಗಿರಿ, ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಿ. ಯಾಕಂತ ಹೇಳಿದ್ರೆ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತಲ್ವಾ ಅಷ್ಟು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಬೋದು. ಪ್ರಿಪರೇಷನ್ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ಎಕ್ಸಾಮು ಚೆನ್ನಾಗಿ ಆಗುತ್ತೆ. ಕೆಲವು ವಿದ್ಯಾರ್ಥಿಗಳು ಅಂದ್ರೆ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ. ಎಕ್ಸಾಮ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ನಿದ್ದೆಗೆಡ್ತಾರೆ, ಈ ರೀತಿ ಎಲ್ಲ ಮಾಡ್ತಾರೆ, ಊಟನೂ ಕರೆಕ್ಟಾಗಿ ಮಾಡಲ್ಲ. ಬಟ್ ಎಕ್ಸಾಮ್ ಟೈಮಲ್ಲಿ ಅಕಸ್ಮಾತ್ ಆಗಿ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಪ್ರಿಪರೇಷನ್ ಆಗಿದ್ರು ಕೂಡ ಆನ್ಸರ್ ಪೇಪರ್ ಮೇಲೆ ನಾಲೆಜ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಗಮನ ಕೊಡಿ. ಅದರ ಜೊತೆಗೇನೆ ಪ್ರಿಪರೇಷನ್ ಕೂಡ ಮಾಡಬೇಕು. ಆ ಪ್ರಿಪರೇಷನ್ ಹೇಗೆ ಮಾಡಬೇಕು ಅಂತ ಈಗ ಹೇಳ್ತೀನಿ. ಈಗ ಮಿಡ್ ಟರ್ಮ್ ಎಕ್ಸಾಮ್, ಅರ್ಧ ವಾರ್ಷಿಕ ಪರೀಕ್ಷೆ, ಇದಕ್ಕೆ ಟೋಟಲ್ ಸಿಲೆಬಸ್ನ 50% ಸಿಲೆಬಸ್ ಇರುತ್ತೆ. ನಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಅದು ಯಾವ ರೀತಿ ಇರುತ್ತೆ, ಫೈನಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಈಗ ಎಕ್ಸಾಂಪಲ್, ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಎಲ್ಲ ವಿಷಯಗಳ ಎಕ್ಸಾಮ್ ಏನಿದೆ ಫೈನಲ್ ಎಕ್ಸಾಮ್ 70 ಮಾರ್ಕ್ಸ್ಗೆ ಆಗುತ್ತೆ, ಹೌದಾ? ಅದೇ ರೀತಿ ಈ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೂ ಕೂಡ 70 ಮಾರ್ಕ್ಸ್ ಎಕ್ಸಾಮ್ ಅನ್ನೇ ವಿದ್ಯಾರ್ಥಿಗಳು ಬರೀಬೇಕು. ಹಾಗೆ ಈಗ ಕಾಮರ್ಸ್ ವಿದ್ಯಾರ್ಥಿಗಳು ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಹಾಗೆ ಆರ್ಟ್ಸ್ ವಿದ್ಯಾರ್ಥಿಗಳು ಹಿಸ್ಟ್ರಿ, ಎಕನಾಮಿಕ್ಸ್, ಸೊ ಈ ಎಲ್ಲ ವಿಷಯಗಳ 80 ಮಾರ್ಕ್ಸ್ನ ಎಕ್ಸಾಮ್ ಬರೀತಾರೆ. ಹಾಗೆ ಸೈನ್ಸ್ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ 80 ಮಾರ್ಕ್ಸ್ನ ಫೈನಲ್ ಎಕ್ಸಾಮ್ ಬರೀತಾರೆ. ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೂ ಕೂಡ 80 ಮಾರ್ಕ್ಸ್ನ ಎಕ್ಸಾಮೇ ಇರುತ್ತೆ, ಹೌದಾ? ಅದಕ್ಕೋಸ್ಕರ ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇದೆ ಫೈನಲ್ ಎಕ್ಸಾಮ್ ಮತ್ತು ಈ ಮಿಡ್ ಟರ್ಮ್ ಎಕ್ಸಾಮ್ದು, ಬಟ್ ಸಿಲೆಬಸ್ 50%. ಈಗ ನೀವು ಕೇಳ್ತಾ ಇರ್ತೀರಲ್ವಾ, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಯಾವ ಕ್ವಶನ್ಸ್ ಅನ್ನ ಅಥವಾ ಯಾವ ಕಾನ್ಸೆಪ್ಟ್ ನಾವು ಫೋಕಸ್ ಮಾಡಬೇಕು ಅಂತ, ಅದನ್ನ ಈ ಮಿಡ್ ಟರ್ಮ್ ಎಕ್ಸಾಮ್ ಹೇಳೋದಾದ್ರೆ, ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಯಾವುದೇ ಚಾಪ್ಟರ್ ನೀವು ತೆಗೆದು ಯಾವುದೇ ಕಾನ್ಸೆಪ್ಟ್ ಅನ್ನ ಓದಿದ್ರು ಕೂಡ ಅದರಿಂದ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾಕೆ? ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್, ಅಂದ್ರೆ ಅವರು 80 ಮಾರ್ಕ್ಸ್ನ ಕ್ವಶನ್ಸ್ ಅನ್ನೇ ತೆಗಿಬೇಕು, ಬಟ್ ಚಾಪ್ಟರ್ಸ್ ಕಡಿಮೆ ಇದಾವೆ. ಅದಕ್ಕೋಸ್ಕರ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ನಿಂದ ಕೂಡ ಕ್ವಶನ್ ಪೇಪರ್ ಅಲ್ಲಿ ಬರುತ್ತೆ. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ರೆ ಸಿಲೆಬಸ್ ಪೂರ್ತಿಯಾಗಿ ಕವರ್ ಮಾಡಿ, ಯಾವ ಚಾಪ್ಟರ್ ಇದಾವೋ ಅವುಗಳನ್ನು ಪೂರ್ತಿಯಾಗಿ ಓದ್ಕೊಂಡು ಅದರಿಂದ ಯಾವ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅವುಗಳನ್ನು ಕೂಡ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇನೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನಿರುತ್ತೆ, ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಸ್, ಅವುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ ಸಿಕ್ಕರೆ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಈ ಮಿಡ್ ಟರ್ಮ್ ಎಕ್ಸಾಮ್ ಇದನ್ನ ನಡೆಸೋದು ಯಾಕೆ, ವಿದ್ಯಾರ್ಥಿಗಳು ಈಗಾಗಲೇ ಏನು ಟೀಚ್ ಆಗಿದೆ ಕಾಲೇಜಲ್ಲಿ, ಅದಕ್ಕೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅದನ್ನು ತಿಳಿದುಕೊಳ್ಳಬೇಕು. ಅದರ ಜೊತೆಗೇನೆ ನಿಮ್ಮ ಪ್ರಿಪರೇಷನ್ ಮುಂದೆ ನಡೆಯುವಂತಹ ಫೈನಲ್ ಎಕ್ಸಾಮ್ ಏನಿದೆ ಅದಕ್ಕೂ ಕೂಡ ಆಗ್ಲಿ ಅಂತ. ಅದಕ್ಕೋಸ್ಕರ ಈಗ ಫೈನಲ್ ಎಕ್ಸಾಮ್ ದೃಷ್ಟಿಯಿಂದ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ಕ್ವಶನ್ಗಳು ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೂ ಕೂಡ ಬರುತ್ತೆ. ಅದಕ್ಕೋಸ್ಕರ ನೀವೀಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಅಂದ್ಕೊಳ್ಳೋಣ, ಒಂದು 3 to 4 ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ರಿ. ಕಲೆಕ್ಟ್ ಮಾಡಿದ ನಂತರ ಈಗ ಯಾವ್ಯಾವ ಚಾಪ್ಟರ್ಸ್ ಇದಾವೆ, ಆ ಚಾಪ್ಟರ್ ಇಂದ ಯಾವ್ಯಾವ ಕ್ವಶನ್ಸ್ ಫೈನಲ್ ಎಕ್ಸಾಮ್ ಅಲ್ಲಿ ಬಂದಿದ್ದಾವೆ ಅವುಗಳನ್ನ ತಿಳಿದುಕೊಂಡು ಅವುಗಳನ್ನ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಆ ಕ್ವಶನ್ಗಳು ಈ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೂ ಕೂಡ ಬರೋ ಚಾನ್ಸಸ್ ಇರುತ್ತೆ, ಹೆಚ್ಚಿನದಾಗಿ ಬರುತ್ತೆ. ಅದಕ್ಕೋಸ್ಕರ ಆ PYQs ಅದನ್ನ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನಂತರ ನನಗೆ ಸಿಗುವಂತಹ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನಿದಾವೆ ಅವುಗಳನ್ನು ನಾನು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ನಮ್ಮ ವಾಟ್ಸಪ್ ಚಾನಲ್ ಅನ್ನ ಜಾಯ್ನ್ ಆಗಬಹುದು. PUC ವಿದ್ಯಾರ್ಥಿಗಳಿಗೋಸ್ಕರ ಮಾಡಿದಂತಹ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಜಾಯ್ನ್ ಆಗಿ, ಫ್ರೀ ಆಗಿದೆ, ಆರಾಮಾಗಿ ಜಾಯ್ನ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವಿಡಿಯೋಸ್ ಬರುತ್ತೆ. ನಂತರ ಈಗ ಮಿಡ್ ಟರ್ಮ್ ಎಕ್ಸಾಮ್ ಬ್ಲೂ ಪ್ರಿಂಟ್, ಇದ್ರ ಬಗ್ಗೆ ನೀವು ಕೇಳೋದಾದ್ರೆ, ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಇದನ್ನು ಡಿಸ್ಟ್ರಿಕ್ಟ್ ಲೆವೆಲ್ ನಡೆಸ್ತಾರೆ, ಜಿಲ್ಲಾ ಹಂತದಲ್ಲಿ ನಡೆಸ್ತಾರೆ. ಅದ್ರ ಸಲುವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಿಲೆಬಸ್ ಬೇರೆ ಬೇರೆ ಇರುತ್ತೆ. ಈಗ ಮೈಸೂರಲ್ಲಿ ಒಂದು ಸಿಲೆಬಸ್ ಇತ್ತು ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ಗೆ, ಅದೇ ಬೆಂಗಳೂರಲ್ಲಿ ಚೇಂಜ್ ಇರಬಹುದು, ಅಥವಾ ಧಾರವಾಡದಲ್ಲಿ ಚೇಂಜ್ ಇರಬಹುದು, ಉತ್ತರ ಕನ್ನಡದಲ್ಲಿ ಚೇಂಜ್ ಇರಬಹುದು. ಈ ರೀತಿ ಸಿಲೆಬಸ್ ಏನಿದೆ ಒಂದೇ ಸಬ್ಜೆಕ್ಟ್ಗೆ ಸಂಬಂಧಿಸಿದ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಬೇರೆ ಬೇರೆ ಇರುತ್ತೆ, ಓಕೆನಾ? ಅದ್ರ ಜೊತೆಗೇನೆ ಈ
ಕ್ವಶನ್ಸ್ ಕೂಡ ಕ್ವಶನ್ ಪೇಪರ್ ಅದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸಿಲೆಬಸ್ ಚೇಂಜ್ ಆಗಿದೆ ಅಂದ್ರೆ ಕ್ವಶನ್ ಪೇಪರ್ ಕೂಡ ಚೇಂಜ್ ಆಗುತ್ತಲ್ವಾ. ಸೊ ಈ ರೀತಿ ಕ್ವಶನ್ ಪೇಪರ್ ಹಾಗೆ ಸಿಲೆಬಸ್ ಚೇಂಜ್ ಆಗುತ್ತೆ. ಹಾಗೆ ಬ್ಲೂ ಪ್ರಿಂಟ್ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಇರುತ್ತೆ. ಓಕೆನಾ, ಯಾಕೆ ಸಿಲೆಬಸ್ ಬೇರೆ ಬೇರೆ ಇರುತ್ತೆ. ಬಟ್ ನಾವೇನ್ ಮಾಡ್ಬೋದು, ನಿಮಗೆ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಈಗ ಆ ಚಾಪ್ಟರ್ಸ್ ತೆಗೆದುಕೊಂಡು ಆ ಚಾಪ್ಟರ್ ಇಂದ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ, ಅದನ್ನ ಕ್ವಶನ್ ಪೇಪರ್ ಅಲ್ಲಿ ಚೆಕ್ ಮಾಡಿ. ಈಗ ಫೈನಲ್ ಎಕ್ಸಾಮ್ ಅಲ್ಲಿ ಆ ಚಾಪ್ಟರ್ ಇಂದ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ಚಾಪ್ಟರ್ 1 ಅದರಿಂದ 5 ಮಾರ್ಕ್ ಕ್ವಶನ್ ಫೈನಲ್ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅದರಿಂದ 100% ಒಂದು 5 ಮಾರ್ಕ್ ಕ್ವಶನ್ ಈ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಈ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆನಾ, ಈಗ ಎಕ್ಸಾಂಪಲ್ ಒಂದು 14 ಚಾಪ್ಟರ್ 14 ಚಾಪ್ಟರ್ಗಳು ಇದಾವೆ ಯಾವುದೋ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದ ಟೋಟಲ್ ಸಿಲೆಬಸ್ ನಲ್ಲಿ. ಈ ಮಿಡ್ ಟರ್ಮ್ ಎಕ್ಸಾಮ್ಗೆ 7 ಚಾಪ್ಟರ್ಸ್ ಇದಾವೆ. ಆ ರೀತಿ ಇದೆ ಅಂತ ಹೇಳಿದ್ರೆ ನೀವು ಹಿಂದಿನ ವರ್ಷದ ಬ್ಲೂ ಪ್ರಿಂಟ್ ಅಂತ ತೆಗೆದುಕೊಂಡ್ರೆ ಆ ಫಸ್ಟ್ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ನ ಎಷ್ಟು ಕ್ವಶನ್ ಬಂದಿತ್ತು, 2 ಮಾರ್ಕ್ಸ್ ನ ಒಂದು ಕ್ವಶನ್ ಬರುತ್ತೆ ಫೈನಲ್ ಎಕ್ಸಾಮ್ ಅಲ್ಲಿ. ಹಾಗಿದ್ರೆ ಈ ಮಿಡ್ ಟರ್ಮ್ ಎಕ್ಸಾಮ್ ಸಿಲೆಬಸ್ 50% ಇದೆ ಅಲ್ವಾ, ಆ ಚಾಪ್ಟರ್ ಇಂದ 2 ಕ್ವಶನ್ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಬರ್ಬೋದು. ಈ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಎಕ್ಸಾಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ, ಬಟ್ ನಾವು ಪ್ರೆಡಿಕ್ಟ್ ಮಾಡಿ ಪ್ರಿಪರೇಷನ್ ಮಾಡಬಹುದು ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ. ಈ ರೀತಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಒಂದು ಪ್ಲಾನ್ ಇಟ್ಕೊಂಡು ಪ್ರಿಪರೇಷನ್ ಮಾಡ್ತಾ ಹೋದ ರೀತಿ ಆಗುತ್ತೆ. ಈ ಪ್ಲಾನ್ ಇಟ್ಕೊಂಡು ಪ್ರಿಪರೇಷನ್ ಮಾಡ್ತಾ ಹೋದ್ರೆ ಒಳ್ಳೆ ಸ್ಕೋರ್ ಕೂಡ ಹಾಗೆ ಆಗುತ್ತೆ. ನಂತರ ಮಿಡ್ ಟರ್ಮ್ ಎಕ್ಸಾಮ್ಗೆ ತುಂಬಾ ಚೆನ್ನಾಗಿ ಓದೋದು ನಿಮಗೆ ಫೈನಲ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಯಾಕೆ ಗೊತ್ತಾ, ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಯ್ತು ಅಂದ್ಕೊಳ್ಳಿ, ಈಗ ಸ್ಟಾರ್ಟ್ ಆಗುತ್ತೆ ಯಾವಾಗ, ಅಕ್ಟೋಬರ್ 9 ಅಥವಾ 10ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಂತರ ಅಕ್ಟೋಬರ್ 20 ಅದರ ಒಳಗಡೆ ಈ ಮಿಡ್ ಟರ್ಮ್ ಎಕ್ಸಾಮ್ ಮುಗಿಯುತ್ತೆ. ಅದ ನಂತರ ನವೆಂಬರ್ ಇದೆ, ಹಾಗೆ ಡಿಸೆಂಬರ್ ಇದೆ. ಡಿಸೆಂಬರ್ ಮಂತ್ ಅಲ್ಲೇ ಅಂದ್ರೆ ಡಿಸೆಂಬರ್ 15ರಿಂದ 20 ಈಗ ಸೆಕೆಂಡ್ ಟೆಸ್ಟ್ ಆಗುತ್ತೆ. ಹೌದಾ, ಸೊ ಈ ಸೆಕೆಂಡ್ ಟೆಸ್ಟ್ ಆಗುತ್ತೆ. ಅದಾದ ಜನವರಿ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ. ಕೆಲವು ಕಾಲೇಜ್ಗಳಲ್ಲಿ ಕಾಲೇಜ್ ಕಡೆಯಿಂದನೇ ಪ್ರಿಪರೇಟರಿ ಎಕ್ಸಾಮ್ ನಡೆಸ್ತಾರೆ. ಅಂದ್ರೆ ಒಂದರ ನಂತರ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಮುಂದೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ನಿಮ್ಗೆ ಪ್ರೆಷರ್ ಫೀಲ್ ಆಗಬಾರ್ದು ಅಂತ ಹೇಳಿದ್ರೆ ಈ ಟೈಮ್ ಹಾಲಿಡೇ ಕೊಟ್ಟಿದ್ದಾರೆ ನಿಮಗೆ ಓದ್ಕೊಳ್ಳೋಕೆ. ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಮ್ಯಾಕ್ಸಿಮಮ್ ಟೈಮ್ ಒಂದು ಪ್ರತಿದಿನದ ಮ್ಯಾಕ್ಸಿಮಮ್ ಟೈಮ್ ಸ್ಟಡಿಗೋಸ್ಕರನೇ ಇನ್ವೆಸ್ಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ. ಅದೇ ನಂತರ ಸೆಕೆಂಡ್ ಟೆಸ್ಟ್ ಬಂದಾಗ ಪ್ರೆಷರ್ ಫೀಲ್ ಆಗಲ್ಲ. ಯಾಕಂದ್ರೆ ಸೆಕೆಂಡ್ ಟೆಸ್ಟ್ ಮುಗಿದ ತಕ್ಷಣ ಒಂದು 10 ಡೇಸ್ ಒಳಗಡೆ ಈಗ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ. ಇದನ್ನಕ್ಕೂ ಓದ್ಬೇಕು ಅದಕ್ಕೂ ಓದ್ಬೇಕು, ಆ ರೀತಿ ಪ್ರೆಷರ್ ಕ್ರಿಯೇಟ್ ಆಗುತ್ತಲ್ವಾ, ಆ ರೀತಿ ಆಗಲ್ಲ. ಈ ಮಿಡ್ ಟರ್ಮ್ ಎಕ್ಸಾಮ್ ಪರ್ಫೆಕ್ಟ್ ಆಗಿದಿತ್ತು ಅಂತ ಹೇಳಿದ್ರೆ ಸೆಕೆಂಡ್ ಟೆಸ್ಟ್ ಏನಿದೆ ಅದಕ್ಕೆ ಮಿಡ್ ಟರ್ಮ್ ಎಕ್ಸಾಮ್ ನ ನಂತರದ ಸಿಲೆಬಸ್ ಇರುತ್ತೆ, ಅದು ಕೂಡ ಪರ್ಫೆಕ್ಟ್ ಆಗುತ್ತೆ. ಹಾಗಿದ್ದಾಗ ಈ ಪ್ರಿಪರೇಟರಿ ಎಕ್ಸಾಮ್ ಅದನ್ನ ಫೇಸ್ ಮಾಡೋದಕ್ಕೆ ಟೆನ್ಷನ್ ಆಗಲ್ಲ. ಅದಂತರ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಜನವರಿ ಲಾಸ್ಟ್ ವೀಕ್ ಹಾಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ, ಸೊ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದಾಗಲೂ ಕೂಡ ಲ್ಯಾಬ್ ರೆಕಾರ್ಡ್ ರೀಡ್ ಮಾಡಬೇಕು, ಆ ರೀತಿಯಲ್ಲಿ ಏನು ಟೆನ್ಷನ್ ಆಗಲ್ಲ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದಕ್ಕಿಂತ ಮೊದಲೇ ನಮ್ಮ ಪ್ರಿಪರೇಷನ್ ಪರ್ಫೆಕ್ಟ್ ಆಗಿರ್ಬೇಕು. ಆ ರೀತಿ ಪ್ರಿಪರೇಷನ್ ಮಾಡ್ತಾ ಹೋದ್ರೆ ಎಲ್ಲ ಪರ್ಫೆಕ್ಟ್ ಕೂಡ ಆಗತ್ತೆ. ಓದಿರೋದು ನೆನಪಲ್ಲೂ ಇರುತ್ತೆ. ತುಂಬಾ ವಿದ್ಯಾರ್ಥಿಗಳು ಓದೋದು ನೆನಪಿರಲ್ಲ, ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅಕಸ್ಮಾತ್ ಮರೆತು ಹೋಗೋ ಪ್ರಾಬ್ಲಮ್ ಇದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆನಾ, ಒಮ್ಮೆ ಓದಿರೋ ಕಾನ್ಸೆಪ್ಟ್ ಏನಿದೆ ಅದನ್ನ ಕ್ಲೋಸ್ ಮಾಡಿದ್ರೆ ನೋಟ್ಬುಕ್ ಅನ್ನ ಕ್ಲೋಸ್ ಮಾಡಿ ನೆನಪು ಮಾಡ್ಕೊಳ್ಳಿ, ನೆನಪಾಗತ್ತೆ. ಅಕಸ್ಮಾತ್ ನೆನಪಾಗಿಲ್ಲ ಮತ್ತೊಮ್ಮೆ ಓದಿ, ಆದ್ರೂ ಕೂಡ ನೆನಪಾಗಿಲ್ವಾ ಬರೆದು ಪ್ರಾಕ್ಟೀಸ್ ಮಾಡಿ. ನೋಡದೆ ಬರೋದು, ಒಂದ್ಸಲ ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ, ಅದ್ರ ನಂತರ ನೋಡದೆ ಬರೆಯೋದಕ್ಕೆ ಟ್ರೈ ಮಾಡಿ. ಈ ರೀತಿ ಮಾಡ್ತಾ ಹೋದ್ರೆ ಪರ್ಫೆಕ್ಟ್ ಆಗತ್ತೆ. ಅಂದ್ರೆ ಒಂದೇ ಸಲ ಓದಿದ್ರೆ ನೆನಪಿರಲ್ಲ. ಹಾಗಾದಾಗ ಅಟ್ಲೀಸ್ಟ್ ಒಂದು 4 to 5 ಟೈಮ್ ಓದಿದ್ರೆ ನೆನಪಿರುತ್ತೆ, ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ಓಕೆನಾ, ಮುಂದೆ ಮತ್ತೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.